ಇಲ್ಲದೇ ಇದ್ರೂ ಪರವಾಗಿಲ್ಲ, ಇವನಿಗೆ ಆ ಡಾಕ್ಟರ್ ಆಗುವ ಯೋಗವು ಬಲವಾಗಿದ್ದು ಗ್ರ್ಯಾಜುಯೇಟ್ ಮಟ್ಟನ ಮುಗಿಸ್ತಾನೋ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಆಗೇ ಇರ್ತಾನೋ ಇದನ್ನು ನಿರ್ಧಾರ ಮಾಡಿ. ವಿದ್ಯಾಕಾರಕ ಗ್ರಹರಾದಂಥ ಬುಧ ಗುರುಗಳು ಚೆನ್ನಾಗಿರಬೇಕು ಕುಂಡಲಿ, ಅದಕ್ಕೂ ಬಹಳ ಇಂಪಾರ್ಟೆನ್ಸ್ ಇದೆ. ಮಿಥುನ ಲಗ್ನ ಆಗಿ 10ನೇ ಮನೆಯಲ್ಲಿ ಶುಕ್ರ ಬಲವಾದಂಥ ಮಾಲವಿ ಯೋಗ ಹಿಂಗೆಲ್ಲ ಉಂಟು ಮಾಡ್ಕೊಂಡಿದ್ದು ಬಿಟ್ಟರೆ ಅಂಥವರು ಅಂಥ ಟೈಮ್ನಲ್ಲಿ, ಒಳ್ಳೆ ಟೈಮ್ನಲ್ಲಿ ಬೇರೆ ಗ್ರಹಗಳು, ರಾಜಕೀಯ ಗ್ರಹಗಳ ಸಪೋರ್ಟು, ಸೂರ್ಯ ದಶಮದಲ್ಲಿದ್ದರೆ ಅವನೇ ರಾಜಕೀಯ ಗ್ರಹ, ಚಂದ್ರನೂ ರಾಜಕೀಯ ಗ್ರಹ, ಒಬ್ಬನ 10ರಲ್ಲಿ ಅಂದರೆ ಒಬ್ಬನು 4ರಲ್ಲಿ ಇದ್ಕೊಂಡು ಬಲವಾದಂಥ ಪಾಲಿಟಿಷಿಯನ್ ಹುಡ್ತಾನೆ. ಶನಿಯು ಫಿಲಾಸಫಿ ಕಾರಕ, ಅಂಥ ಫಿಲಾಸಫಿಯಲ್ಲಿ PhD ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆಧ್ಯಾತ್ಮ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸೋದು ಶನಿಯಿಂದ. ಯಾವ ಪ್ರೊಫೆಷನ್ ಮಾಡಿದ್ದರೆ ನಾನು ಹೆಚ್ಚಿನ ಆದಾಯ ಸಂಪಾದನೆ ಮಾಡ್ತಾ ಇದ್ದೆ ಇತ್ಯಾದಿ ವಿಷಯಗಳನ್ನೆಲ್ಲ ತಿಳ್ಕೋಬಹುದು. ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೂ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯದ ಎಲ್ಲ ಸಹೃದಯ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಮತ್ತು ಸ್ವಾಗತಗಳನ್ನು ಬಯಸ್ತಾ, ಈ ದಿನದ ಸಂಚಿಕೆಯಾದಂಥ ವಿಶೇಷ ಸಂಚಿಕೆ ವಿದ್ಯಾಭ್ಯಾಸ ಅಂತ ನೋಡಿ. ಈ ವಿದ್ಯಾಭ್ಯಾಸದ ವಿಷಯವಾಗಿ ನಮ್ಮಲ್ಲಿ ಎಷ್ಟೋ ಜನ ಹುಡುಕೊಂಡು ಬರ್ತಾರೆ. ಅವರೇನು ಮಾಡ್ತಾರೆ, ತಮ್ಮ ಮಕ್ಕಳ ಕುಂಡಲಿಯನ್ನು ಎದುರುಗಿಡ್ತಾರೆ. ಹೇಳ್ತಾರೆ ಅವರು, ಈ ಮಗುಗೆ ಯಾವ ತರಹದ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ಪ್ರಶ್ನೆ ಕೇಳ್ತಾರೆ. ಯಾವ ತರಹದ ವಿದ್ಯಾಭ್ಯಾಸ ಕೊಡಿಸಿದರೆ ಈ ಮಗು ಸಕ್ಸಸ್ಫುಲ್ ಆಗ್ತಾನೆ ಮುಂದೆ ಕ್ಯಾರಿಯರಲ್ಲಿ, ಅದನ್ನು ನಾವು ಕುಂಡಲಿಯನ್ನು ನೋಡಿ ನಿಷ್ಕರ್ಷೆ ಮಾಡಿ ಹೇಳ್ತೇವೆ. 4ನೇ ಮನೆ ವಿದ್ಯಾಭ್ಯಾಸ ತೋರಿಸೋದು. 2ನೇ ಮನೆ ಏನು ಮಾಡುತ್ತೆ, ಇವನು ಹೈಸ್ಕೂಲ್ ತನಕ ಮಾಡೋ ವಿದ್ಯಾಭ್ಯಾಸ ತೋರಿಸುತ್ತೆ. ಹೈಸ್ಕೂಲು ಅಂದರೆ ಒಂದು SSLC ಮಟ್ಟ, ಅಷ್ಟಕ್ಕೆ ಏನು ಓದಬೇಕು ಇದನ್ನು ತೋರಿಸುತ್ತೆ. ಇದಾದ ಮೇಲೆ 4th ಹೌಸ್ ನೋಡಿದರೆ ಇದು ಗ್ರ್ಯಾಜುಯೇಟ್ ಮಟ್ಟದ ತನಕ ಇವನು ಏನು ಓದ್ಬೋದು ಅಂತ ತೋರಿಸುತ್ತೆ. 9ನೇ ಮನೆಯನ್ನು ನೋಡಿದರೆ ಇವನ ಹೈಯರ್ ಎಜುಕೇಷನ್ ಗೊತ್ತಾಗುತ್ತೆ. ಅಂದರೆ ಗ್ರ್ಯಾಜುಯೇಟ್ ಮಟ್ಟಕ್ಕಿಂತ ಮೇಲೆ MA MCom ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಅಥವಾ ಬೇರೆ ದೇಶದಲ್ಲಿ MS ಮಾಡುವುದು ಇತ್ಯಾದಿ, ಹೆಚ್ಚಿನ ಓದು, ಆಮೇಲೆ PhD ತನಕ ಮಾಡ್ತಕ್ಕಂಥದ್ದು, ಹೆಚ್ಚಿನ ವಿದ್ಯಾಭ್ಯಾಸ, ಇವೆಲ್ಲವೂ ನಿರ್ಧಾರ ಆಗೋದು 9th ಹೌಸಿಂದ ನಿರ್ಧಾರ. ಹೀಗೆ 3 ಅತಿ ಮುಖ್ಯವಾದಂಥ ಮನೆಗಳ ಮುಖಾಂತರ ನಾವು ಆ ವಿದ್ಯಾರ್ಥಿಯ ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ಕೋರ್ಸು, ಸಬ್ಜೆಕ್ಟಿಗೆ ಬೆಳಕು ಚೆಲ್ಲುವುದಕ್ಕೆ ಸಾಧ್ಯತೆ ಇದೆ. ಯಾವುದರಲ್ಲಿ? ನಮ್ಮ ಜ್ಯೋತಿಷ್ಯದ. ಹೇಗೆ? ಮೊದಲು ಒಂದು 4th ಹೌಸ್ ನೋಡಿ, ಇವನು ಗ್ರ್ಯಾಜುಯೇಟ್ ಮಟ್ಟನ ಮುಗಿಸ್ತಾನೋ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಆಗೇ ಇರ್ತಾನೋ ಇದನ್ನು ನಿರ್ಧಾರ ಮಾಡು. 3rd ಹೌಸಲ್ಲಿ ಪಾಪಗ್ರಹ ಬಂದ್ಬಿಡ್ತು, ಕೆಟ್ಟ ಗ್ರಹ, ಚೆನ್ನಾಗಿಲ್ಲ ಅಂದರೆ ಇವನ ವಿದ್ಯಾಭ್ಯಾಸ ಅರ್ಧಕ್ಕೆ ಕುಂಠಿತವಾಗಿ ಬಿಡ್ಬೋದು. ಇವನು ಹೈಸ್ಕೂಲ್ ಡ್ರಾಪ್ಔಟ್ ಆಗ್ಬೋದು ಅಥವಾ ಕಾಲೇಜ್ ಡ್ರಾಪ್ಔಟ್ ಆಗ್ಬೋದು. 1-2 ವರ್ಷ ಮಾತ್ರ ಗ್ರ್ಯಾಜುಯೇಷನ್ ಮಾಡಿ ಆನಂತರ ಇವನು ಬಿಟ್ಟು ಬಿಡ್ಬೋದು. ಏನು? ಪಾಪಗ್ರಹಗಳ ಪರಿಣಾಮ 4th ಹೌಸಲ್ಲಿದ್ದರೆ ಆವಾಗ ಅದು ವಿದ್ಯೆಗೆ ಅಡಚಣೆ ಉಂಟಾಗ್ತದೆ. ವಿದ್ಯಾಕಾರಕ ಗ್ರಹರಾದಂಥ ಬುಧ ಗುರುಗಳು ಚೆನ್ನಾಗಿರಬೇಕು ಕುಂಡಲಿ, ಅದಕ್ಕೂ ಬಹಳ ಇಂಪಾರ್ಟೆನ್ಸ್ ಇದೆ. ಬುಧನೂ ಗುರುವು ಚೆನ್ನಾಗಿದ್ದರೆ ವಿದ್ಯಾಕಾರಕರು, ಆಗ ಒಳ್ಳೆಯ ವಿದ್ಯೆ ಇವನಿಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಕೆಲವು ಸರಿ ಶುಕ್ರನು ಕುಂಡಲಿಯಲ್ಲಿ ಒಳ್ಳೆಯ ಜಾಗದಲ್ಲಿದ್ದು ಬಿಟ್ಟರೆ, ಉದಾಹರಣೆಗೆ ಮಿಥುನ ಲಗ್ನ ಆಗಿ 10ನೇ ಮನೆಯಲ್ಲಿ ಶುಕ್ರ ಬಲವಾದಂಥ ಮಾಲವಿ ಯೋಗ ಹಿಂಗೆಲ್ಲ ಉಂಟು ಮಾಡ್ಕೊಂಡಿದ್ದು ಬಿಟ್ಟರೆ ಅಂಥವರು ಕೆಮಿಸ್ಟ್ರಿ ಅಥವಾ ಎಲೆಕ್ಟ್ರಾನಿಕ್ಸು ಅಥವಾ ಕಂಪ್ಯೂಟರ್ ವಿದ್ಯೆ ಇದರಲ್ಲಿ ಬಲವಾದಂಥ ಸಾಧನೆ ಮಾಡಿ ಹೊರದೇಶದಲ್ಲಿ MS ಮಾಡ್ತಾ ಇದ್ದೆ. ಆ ಥರ ಉಂಟು. ಶುಕ್ರನು ಅವನು ಶುಭಗ್ರಹನು, ಅವನು 4th ಹೌಸಲ್ಲಿ ಇದ್ಕೊಂಡು
ಅಥವಾ 10,000 ಪ್ರಭಾವ ಮಾಡಿಯೋ 11ನೇ ಮನೆಯನ್ನು ಪ್ರಭಾವ ಮಾಡಿದೆಯೋ ಉಂಟಾಗಂಥ ಯೋಗಗಳು ಇವು. ಇನ್ನು ಗುರುವು ಒಳ್ಳೆ ಬಯಾಲಜಿ ನೋಡಿ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೊತೆಗೆ ಮೈಕ್ರೋಬಯಾಲಜಿ ಇತ್ಯಾದಿಗಳು, ಇದರಲ್ಲಿ ಅವನು ಮುಂದುವರಿಯೋದನ್ನು, ಡಾಕ್ಟರ್ ಆಗೋದನ್ನು ತೋರಿಸ್ತಾನೆ. ಗುರು ಒಬ್ಬನೇ ಕುಂಡಲಿಯಲ್ಲಿ ಪ್ರಶಸ್ತವಾದಂತಹ ಜಾಗದಲ್ಲಿದ್ದು, ಇವರ ತಂದೆಯು ಸಾಕಷ್ಟು ಹಣವಂತನಾಗಿದ್ದಲ್ಲಿ ಅಥವಾ ಹಣ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಇವನಿಗೆ ಆ ಡಾಕ್ಟರ್ ಆಗುವ ಯೋಗವು ಬಲವಾಗಿದ್ದು, ಶಲ್ಯ ಚಿಕಿತ್ಸಕ ಅಂತ ಹೇಳಿ ಶಲ್ಯ ಚಿಕಿತ್ಸಾ ಯೋಗ. ಚಂದ್ರನು ಮೂಲಿಕೆಗಳಿಗೆ ಕಾರಕ. ಅವನು ಏನಾದರೂ ಗುರು ಜೊತೆಗೆ ಸೇರಿಕೊಂಡಿದ್ದರೆ ಆಯುರ್ವೇದದ ಪಂಡಿತ ಆಗ್ಬೋದು, ಆ ಥರ ಚಾನ್ಸಸ್ ಇರ್ತದೆ ಓದಿನಲ್ಲಿ, ವಿದ್ಯೆಯಲ್ಲಿ. ಏನ್ರಿ, ಅಕಸ್ಮಾತ್ ಸೂರ್ಯನ ಜೊತೆಗೆ ಗುರು ಇದ್ದರೆ ಫಾರ್ಮಸಿಸ್ಟ್, ಫಾರ್ಮಕಾಲಜಿ ಅದನ್ನು ಚೆನ್ನಾಗಿ ತಿಳ್ಕೊಳ್ಳೋ ಅಂಥವನು ಆಗಿರ್ಬೋದು. ಔಷಧಿ ಅಂಗಡಿ ಇಡ್ತಾನೆ, ವ್ಯಾಪಾರಕ್ಕೋಸ್ಕರ ಅಂತಾನೆ. ಆ ಥರ ಬುಧನೂ ಚೆನ್ನಾಗಿದ್ದರೆ ಈ ಮಾರಾಟ ಮಾಡೋ ವಸ್ತುಗಳು, ಅದರಲ್ಲಿ ಅಂದರೆ ಆಸ್ಪತ್ರೆಯ ವಸ್ತುಗಳು, ಆಸ್ಪತ್ರೆ ಐಟಮ್ಸ್ ಇರ್ತವೆ, ಅವು ನಳಿಕೆಗಳು, ಪ್ಲಾಸ್ಟಿಕ್ನವು ಅಂಥವು, ಅದನ್ನು ಮಾರಾಟ ಮಾಡೋದು. ಗ್ಲೂಕೋಸಿನ ಬಾಟ್ಲಿಗಳು, ಇಂಥ ಮಾರಾಟ ಮಾಡೋ ಅಂಥದ್ದು, ಆ ಮಾರ್ಕೆಟಿಂಗ್ ಮಾಡೋವಂಥ ಎಲ್ಲ ವಿದ್ಯೆಗಳು ಔಷಧಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸಿದ್ಧಿಸ್ತಾ ಹೋಗ್ತವೆ. ಹೀಗಾಗುತ್ತೆ. ಅದು ಕುಂಡಲಿಯಲ್ಲಿ ಆ ಥರ ಅನುಕೂಲಗಳನ್ನ ನೋಡ್ಬೋದು. ಕೆಲವು ಸರ್ತಿ ಕುಂಡಲಿಯಲ್ಲಿ ಸೂರ್ಯನು ಬುಧನ ಜೊತೆಗೆ ಸೇರಿಕೊಂಡು ಇದ್ದಾಗ ಬ್ಯಾಂಕುಗಳಲ್ಲಿ ಭಾಳ ದೊಡ್ಡ ಪೋಸ್ಟಲ್ಲಿ ಹೋಗಿರೋರನ್ನ ನೋಡಿದ್ದೀನಿ. ಬುಧಾದಿತ್ಯ ಯೋಗ ಅಂತ 4th ಹೌಸಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿ ಕೇವಲ ಒಂದು BCom ಮಾಡಿಕೊಂಡು ದೊಡ್ಡ ಪೊಸಿಷನ್ನಲ್ಲಿರೋರು ನೋಡಿದೆ. BCom ಮಾಡಿಕೊಂಡು ICS ಪರೀಕ್ಷೆ, ಅಸೋಸಿಯೇಟ್ ಆಫ್ ಕಂಪನಿ ಸೆಕ್ರೆಟರಿ, ACS ಪರೀಕ್ಷೆ, ಈ ACS ಪರೀಕ್ಷೆನ ಪಾಸ್ ಮಾಡಿ ಕಂಪನಿಗೆ ಸೆಕ್ರೆಟರಿ ಆಗಿರೋದು ಉಂಟು. ಇಂಥ ಯೋಗನ ಸೂರ್ಯ ಬುಧರು ಕೊಡ್ತಾರೆ. ಫೈನಾನ್ಸ್, ಕರ್ನಾಟಕ ಫೈನಾನ್ಷಿಯಲ್ ಅಸೋಸಿಯೇಷನ್ನು ಅಥವಾ KSFC ಅಂತ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, ಇಂಥ ವಿತ್ತೀಯ ಸಂಸ್ಥೆಗಳು, ಈ ವಿತ್ತೀಯ ಸಂಸ್ಥೆಗಳಲ್ಲಿ ಬಹಳ ದೊಡ್ಡ ಪೊಸಿಷನ್ಗೆ ಹೋಗಿ ಅವರು ಆಫೀಸರುಗಳಾಗಿರುವಂಥದ್ದು ಉಂಟು. ಯಾವುದರಲ್ಲಿ? ಈ ವಿದ್ಯಾಭ್ಯಾಸನ ತೋರಿಸೋವಂಥ ಜಾಗದಲ್ಲಿ ಸೂರ್ಯ ಬುಧರು ಆ ಥರ ಜಾಗದಲ್ಲಿ ಸೇರ್ಕೊಂಡಿದ್ದಾಗ ಉಂಟು ಮಾಡ್ತಾರೆ. ಕೆಲವು ಸರ್ತಿ ಚಂದ್ರನೊಬ್ಬನೇ 4th ಅಲ್ಲಿರ್ತಾನೆ, ಸೂರ್ಯನು ದಶಮದಲ್ಲಿರ್ತಾನೆ 10ನೇ ಮನೆಯಲ್ಲಿ. 10ನೇ ಮನೆಯಲ್ಲಿ ಸೂರ್ಯ, 4ನೇ ಮನೆಯಲ್ಲಿ ಚಂದ್ರ. ಅಂದರೆ ಹುಣ್ಣಿಮೆ ದಿನ ಅಂತ ಇಟ್ಕೊಳ್ಳಿ, ಅವತ್ತು ಹುಟ್ಟಿರ್ತಾರೆ. ಅಂಥ ಟೈಮ್ನಲ್ಲಿ, ಒಳ್ಳೆ ಟೈಮ್ನಲ್ಲಿ ಬೇರೆ ಗ್ರಹಗಳು, ರಾಜಕೀಯ ಗ್ರಹಗಳ ಸಪೋರ್ಟು, ಸೂರ್ಯ ದಶಮದಲ್ಲಿದ್ದರೆ ಅವನೇ ರಾಜಕೀಯ ಗ್ರಹ, ಚಂದ್ರನೂ ರಾಜಕೀಯ ಗ್ರಹ. ಒಬ್ಬನ 10ರಲ್ಲಿ ಒಬ್ಬನು 4ರಲ್ಲಿ ಇದ್ದುಕೊಂಡು ಬಲವಾದಂಥ ಪಾಲಿಟಿಷಿಯನ್ ಹುಟ್ಟುತ್ತಾನೆ. ಪಾಲಿಟಿಕ್ಸ್, ಅವನು ರಾಜಕಾರಣಿ ಆಗ್ತಾನೆ. ಅಂಥ ಬಲವಾದ ಯೋಗಗಳನ್ನ ಸೂರ್ಯಚಂದ್ರ ಇಬ್ಬರೇ, 2 ಗ್ರಹಗಳು ಕೊಡ್ತವೆ. ಇದನ್ನು ನಾನು ಕೆಲವು MPಗಳ ಕುಂಡಲಿಯಲ್ಲಿ ನೋಡಿದ್ದೇನೆ. ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಅವ್ರ ಹೆಸರು ಹೇಳೋಕೆ ನಾನು ಇಷ್ಟಪಡಲ್ಲ. ಅಂಥವ್ರ ಕುಂಡಲಿಯಲ್ಲಿ ಹೀಗೆ 10th ಹೌಸಲ್ಲಿ 4th ಹೌಸಲ್ಲಿ ಗ್ರಹಗಳು ಇದ್ಕೊಂಡು ಮಾಡ್ತಾರೆ. ಶನಿಯೊಬ್ಬನೇ 4ನೇ ಮನೆಯಲ್ಲಿ ನೋಡಿ, ಶನಿಯು ಪಾಪಗ್ರಹ ಏನು, ಯಾವ ಗ್ರಹವೂ ಪಾಪಗ್ರಹ ಅಲ್ಲ. ನಾವು ಬರೀ ಮಾತಿಗೋಸ್ಕರ ಅವನ್ನ ವಿಂಗಡಣೆ ಮಾಡ್ಕೊಂಡಿದ್ದೇವೆ. ನಮ್ಮ ಕರ್ಮಗಳೇ ನಮಗೆ ಫಲ ಕೊಡೋದು. ಗ್ರಹ ಸೂಚ್ಯಂತಿ, ಗ್ರಹಗಳು ಕೇವಲ ಸೂಚನೆ ಕೊಡ್ತಾರೆ. ಅವು ನಮ್ಮ ಕರ್ಮ ಪ್ರದರ್ಶಕರು. ನಾವು ಏನು ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ್ದೀವಿ ಅನ್ನೋದನ್ನು ಆಯಾ ಜಾಗದಲ್ಲಿ ಗ್ರಹಗಳಿದ್ದು ಸುಮ್ಮನೆ ತೋರಿಸ್ತಾರೆ ಅಷ್ಟೇ ಹೊರತು ಅವಾಗಿ ನಿಮಗೆ ಒಳ್ಳೆ ಫಲ ಕೊಡೋದು ಕೆಟ್ಟ ಫಲ ಕೊಡೋದು ಮಾಡಲ್ಲ. ಆದರೆ ನಾವು ಆಡು ಭಾಷೆಯಲ್ಲಿ ಹೇಳೋದೇನು ಅಂದರೆ ಶನಿ ಕೆಟ್ಟದ್ದು ಕೊಟ್ಬಿಡ್ತು, ಗುರು ನನಗೆ ಒಳ್ಳೇದು ಕೊಟ್ಬಿಡ್ತು, ಹೀಗೆಲ್ಲ ಮಾತಾಡ್ತೀವಿ. ಆದರೆ
ಶನಿಯೊಬ್ಬನೇ 4ನೇ ಮನೆಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಸ್ಥಾನದಲ್ಲಿ ಬಲವಾದಂಥ ಗ್ರಾಮದ ಸರ್ಪಂಚ ಅಥವಾ ಗ್ರಾಮದ ಮುಖ್ಯಸ್ಥನನ್ನು ಅಥವಾ PhD ಮಾಡಿರೋದು ಶನಿಯು ಫಿಲಾಸಫಿ ಕಾರಕ ಅಂಥ ಫಿಲಾಸಫಿಯಲ್ಲಿ PhD ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆಧ್ಯಾತ್ಮ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸೋದು ಶನಿಯಿಂದ. ಆದ್ದರಿಂದ ಶನಿಯು ಕೆಲವು ಸರ್ತಿ ಕುಂಭದಲ್ಲಿದ್ದುಕೊಂಡು ಅಂಥವರಿಗೆ ಕುಂಭರಾಶಿಗೆ ಇದ್ದುಕೊಂಡು ವೃಶ್ಚಿಕ ಲಗ್ನದವರಿಗೆ ಬಹಳ ಒಳ್ಳೆಯ ಫಲಾನ 4ನೇ ಮನೆಯಲ್ಲಿ ಇದ್ದುಕೊಂಡು ಕೊಟ್ಟಿದ್ದಾನೆ. ಅವನು ಆಧ್ಯಾತ್ಮ ವಿದ್ಯೆಯಲ್ಲಿ ಉನ್ನತಿಯನ್ನು ಕೊಡ್ತಾ ಹೋಗ್ತಾನೆ. ಅವನು ಲೌಕಿಕವಾಗಿ ಏನು ಕೊಡ್ತಾನಪ್ಪ ಅಂದರೆ ಒಬ್ಬ ಸಿವಿಲ್ ಇಂಜಿನಿಯರೋ ಸಿವಿಲ್ ಕಾಂಟ್ರಾಕ್ಟ್ರೋ ಆಗ್ಬೋದು ಅಂಥ ಯೋಗಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಈ ಎಲ್ಲ ಯೋಗಗಳು ನಿಮ್ಮ ಕುಂಡಲಿಯಲ್ಲಿ ಎಂಬೆಡ್ ಆಗಿ ಒಳಗಡೆನೇ ಇರ್ತವೆ. ಇದನ್ನು ನೀವು ಡಿಕೋಡ್ ಮಾಡಿ ತಿಳ್ಕೊಬೇಕಪ್ಪ ಅಂದರೆ ನೀವು ಖಂಡಿತ ನಿಮ್ಮ ಜಾತಕನ ಪರಾಮರ್ಶೆ ಮಾಡಿಸ್ಬೇಕು. ಕೊನೆ ಪಕ್ಷ ಜೀವನದಲ್ಲಿ ಒಂದು ಸರ್ತಿ ನಿಮ್ಮ ಜಾತಕನ ಪರಾಮರ್ಶೆ ಮಾಡಿಸೋದ್ರಿಂದ ನಿಮಗೇನಾಗುತ್ತೆ, ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ, ನಾನು ಆರಿಸ್ಕೊಂಡಿರೋ ಪ್ರೊಫೆಷನ್ನಿಗೆ ನಾನು ಸೂಟಬಲ್ ಹೌದೋ ಅಲ್ಲವೋ, ಯಾವ ಪ್ರೊಫೆಷನ್ ಮಾಡಿದ್ದರೆ ನಾನು ಹೆಚ್ಚಿನ ಆದಾಯ ಸಂಪಾದನೆ ಮಾಡ್ತಾ ಇದ್ದೆ ಇತ್ಯಾದಿ ವಿಷಯಗಳನ್ನೆಲ್ಲ ತಿಳ್ಕೊಬಹುದು. ನೀವು ಇದನ್ನು ಜ್ಯೋತಿಷ್ಯನ ಅಲಕ್ಷ್ಯ ಮಾಡಿಬಿಟ್ಟು ನಿರ್ಲಕ್ಷ್ಯ ಮಾಡಿಬಿಟ್ರೆ ನಿಮಗೆ ವೈಯಕ್ತಿಕವಾಗಿ ದೊಡ್ಡ ಹೊಡೆತ ಬೀಳೋವಂಥ ಸಂಭವನೇ ಜಾಸ್ತಿ. ಈಗಿನ ಕಾಲಕ್ಕೆ ಏನಾಗಿದೆ ಅಂದರೆ ಪೀಪಲ್ ಆರ್ ಪರ್ಯೂಸಿಂಗ್ ರಾಂಗ್ ಜಾಬ್ಸ್. ಅವನು ಓದಿರೋದೇ ಒಂದು, ಅವ್ನು ಮಾಡೋ ಕೆಲಸನೇ ಒಂದು. ಅವನು BSc ಓದಿರ್ತಾನೆ, ಕೆಲಸ ಸಿಗಲ್ಲ ಅಂತ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾನೆ. ಅವನು ಹೋಗಿ ಸಣ್ಣ ಸಣ್ಣ ವಸ್ತುಗಳನ್ನ ಮನೆಗೆ ಮಾರ್ಕೆಟಿಂಗ್ ಮಾಡಿಕೊಂಡು ಏನೋ ಅದರಲ್ಲೇ ಬಂದಿದ್ದ ದುಡ್ಡಲ್ಲಿ ಮನೆಗೊಂದಿಷ್ಟು ಕೊಟ್ಕೊಂಡು ಇರ್ತಾನೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಏನು ಮಾಡಿದರೆ ಅವನು ಉದ್ಧಾರ ಆಗ್ತಾನೆ ಅಂತ ಗೊತ್ತಾಗಬೇಕಾದ್ರೆ ನೀವು ಈ ಜ್ಯೋತಿಷ್ಯದ ಕನ್ನಡಿಯನ್ನು ಉಪಯೋಗಿಸ್ಬೇಕಾಗಿ ಬರುತ್ತೆ. ಇದು 4th ಹೌಸಿನ ಎಫೆಕ್ಟ್. ಈ 4th ಹೌಸಿನಲ್ಲಿ ಯಾವ ಗ್ರಹ ಇದೆ, ಗುರು ಇದ್ದಾನ, ಗುರು ಇದ್ದರೆ ಇವನಿಗೆ ಬಯಾಲಜಿ ಇತ್ಯಾದಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಮೈಕ್ರೋಬಯಾಲಜಿ ಇಂಥ ಒಲಿತವೆ. ಶುಕ್ರ ಇದ್ದಾನ, ಕೆಮಿಸ್ಟ್ರಿ ಒಲಿಯುತ್ತೆ, ಕಂಪ್ಯೂಟರ್ ವಿದ್ಯೆ ಒಲಿಯುತ್ತೆ, ಅಥವಾ ಅವನಿಗೆ ಇನ್ಯಾವುದಾದರೂ ಫಾರ್ಮಕಾಲಜಿ ಒಲಿಯುತ್ತೆ. ಈ ಥರ ನೀವು ಮಾಡಿಸ್ಬೋದು. ಆ ಕಾರಣದಿಂದ ನನ್ನ ನಮ್ರ ವಿನಂತಿ ಏನು ಅಂದರೆ ಈ ಕೆಳಗಡೆಗೆ ಸ್ಕ್ರೋಲ್ ಆಗ್ತಕ್ಕಂಥ ನಂಬರ್ಗಳಿಗೆ ನೀವು ಕಾಲ್ ಮಾಡಿದರೆ ಜ್ಯೋತಿಷ್ಯದ ತರಗತಿಯನ್ನು ತೊಗೊತೇವೆ, ಪಾಠ ಮಾಡಲಾಗುತ್ತೆ. ನಮ್ಮಲ್ಲಿ ಸರ್ಟಿಫಿಕೇಟ್ಗಳನ್ನ ಕೊಡಿಸಲಾಗುತ್ತೆ. ನೀವು BA ಕಟ್ಕೋಬೋದು, PhD ತನಕನೂ ಓದ್ಬೋದು. ಆ ಥರ ಅವಕಾಶ ಇದೆ. ಈ ಅವಕಾಶಕ್ಕೋಸ್ಕರ ನೀವು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಥಾನಗಳನ್ನ ಇವತ್ತೇ ಖಚಿತಪಡಿಸಿ ಕಾದಿರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.